ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈ ಸಿದ್ದಾಪುರ ಕ್ಷೇತ್ರದಲ್ಲಿ ಒಂದು ಕಳ್ಳತನ ಆಗ್ತಾ ಇದೆ. ಶೇರ್ ಕಳ್ಳತನ ಕೇಳಿದ್ರೆ ಗುದ್ಲಿ ಕಳ್ಳತನ. ಈ ಗುದ್ಲಿ ಪೂಜೆ ಎಲ್ಲೆಲ್ಲ ಆಗ್ತದೆಯೋ ಆ ಗುದ್ಲಿ ಕಳೆದೋಗ್ಬಿಡ್ತದೆ. ಅದೇನು ಇದೆ ಅಂತಂದ್ರೆ ಇಲ್ಲಿ ಒಂದು ಅಘೋಷಿತ ನಿಯಮ ಇದೆ. ಯಾವ ಗುದ್ಲಿ ಪೂಜೆ ಮಾಡ್ತದೆ ಗುದ್ಲಿ ಬೇಕು ಅಂತ, ಆ ಗುದ್ಲಿ ಸಿಗೋದಿಲ್ಲ. ಇತ್ತೀಚೆಗೆ ಒಬ್ಬ ಯುವಕ, ಈ ಹಸಿರುಗೋಡು ಪಂಚಾಯತ್ ವ್ಯಾಪ್ತಿಯ ಒಬ್ಬ ಯುವಕ ಫೇಸ್ಬುಕ್ ಪೋಸ್ಟನ್ನು ಹಾಕ್ತಾನೆ. ಆತ ಏನಂತ ಹಾಕಿರ್ತಾನೆ ಅಂತಂದ್ರೆ, ಶಾಸಕರು 2024ರಲ್ಲಿ 23ರ ಎಂಡಲ್ಲಿ ಒಂದು ಗುದ್ಲಿ ಪೂಜೆ ಮಾಡ್ತಾರೆ. ಸಿದ್ದಾಪುರ ತಾಲೂಕಿನ ಹಸಿರುಗೋಡು ಪಂಚಾಯಿತಿ ವ್ಯಾಪ್ತಿಯ ಕುಚಗುಂಡಿ ಊರ್ಕೇರಿ ದೇವಸ್ಥಾನದ ಹೊರಗಿನ ರಸ್ತೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ರಸ್ತೆಯು ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾಗಿದ್ದು ಪೂರ್ಣಗೊಂಡ ನಂತರ ಸಂಚಾರಕ್ಕೆ ಬಹಳ ಅನುಕೂಲವಾಗಲಿದೆ ಎಂದು ತಿಳಿಸಲಾಯಿತು ಅಂತೇಳಿ ಶಾಸಕರು ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಫೇಸ್ಬುಕ್ ನಿಮ್ಗೆ ಸ್ಕ್ರೀನ್ ಶಾಟ್ ಅನ್ನು ಕೂಡ ನಾನು ಕಳಿಸ್ತೇನೆ. ಆಮೇಲೆ ಅಲ್ಲಿಯ ಸ್ಥಳೀಯ ಒಬ್ಬ ಯುವಕ ಅದಕ್ಕೆ ಕಮೆಂಟ್ ಹಾಕ್ತಾನೆ. ಒಂದೂವರೆ ವರ್ಷ ನಂತರ ಇದು ಆಯ್ತಾ ಕಮೆಂಟ್ ಹಾಕಿದ್ದು. ಈ ರಸ್ತೆಗೆ ಕಳೆದ ಏಪ್ರಿಲ್ನಲ್ಲಿ ಗುದ್ಲಿ ಪೂಜೆ ಮಾಡಿರುತ್ತಾರೆ. ಆದರೆ ಪೂಜೆ ಮಾಡಿದ ಗುದ್ದಲಿ ಕಾಣೆಯಾಗಿರುತ್ತದೆ ಆಯ್ತಾ. ಹಾಗೂ ಪೂಜೆ ಮಾಡಿದ ಗುದ್ದಲಿಯಿಂದಲೇ ರಸ್ತೆಯನ್ನ ಅಗೆದು ಹೊಸ ರಸ್ತೆ ಮಾಡಬೇಕಾಗಿರೋದ್ರಿಂದ ಯಾರಿಗಾದರೂ ಈ ಗುದ್ದಲಿ ಸಿಕ್ಕರೆ ದಯವಿಟ್ಟು ಅದನ್ನು ಹಸಿರುಗೋಡು ಪಂಚಾಯಿತಿಯ ಕುಚಗುಂಡಿ ಊರಿಗೆ ಮುಟ್ಟಿಸಬೇಕಾದ ವಿನಂತಿ ಅಂತ ಹೇಳಿ ಒಂದು ಪೋಸ್ಟನ್ನು ಹಾಕ್ತಾನೆ. ಎಂಥ ಒಂದು ಅರ್ಥಗರ್ಭಿತವಾಗಿದೆ. ಶಾಸಕರಿಗೆ ಒಂದು ರೀತಿಯ ಆಸೆ, ಪಾಪ ಗುದ್ಲಿ ಪೂಜೆ ಮಾಡಬೇಕು ಹೋಗೋದು ಗುದ್ಲಿ ಪೂಜೆ ಮಾಡೋದು. ಗುದ್ಲಿ ಪೂಜೆ ಮಾಡಿದ 190 ಕಾಮಗಾರಿ ಆಗಲೇ ಇಲ್ಲ. ನಾನು ಹಲವು ಬಾರಿ ಕೇಳಿದ್ದೇನೆ, ಅದನ್ನ ಮುಂದೆ ಯಾವ ಊರಲಾಗಿದೆ ಅಂತ ಹೇಳ್ತಾರೆ. ಶಾಸಕರಾಗಿ ಬಂದ ಕೂಡಲೇ ಒಂದಷ್ಟು ಲಿಸ್ಟ್ಗಳಿದೆ, ಎಲ್ಲ ಗುದ್ಲಿ ಪೂಜೆ ಮಾಡ್ತಾರೆ. ನೀವು ಫೇಸ್ಬುಕ್ ನೋಡಿ ಗೊತ್ತಾಗ್ತದೆ. ವಾರಕ್ಕೆ 8-10 ಪೂಜೆ ಮಾಡಿಟ್ಬಿಡೋದು. ಅದು ಯಾವ ಕಾಮಗಾರಿನೋ, ಯಾರು ಮಾಡ್ತಾರೋ, ಮಾಡ್ತಾರೋ. ನಮ್ಮ ಮುಸ್ಲಿಮರು ಅಷ್ಟೇನೆ, ನಮ್ಮ ಮನೆ ಮುಂದೆ ದೊಡ್ಡದಾಗಿ ಗುದ್ಲಿ ಪೂಜೆ ಮಾಡೋದು. ಏನು ಪೇಪರ್ ಅಡ್ವರ್ಟೈಸ್ಮೆಂಟು, ಜನ, ತಿಂಡಿ ಎಲ್ಲ ಕೊಟ್ಟು ದೊಡ್ಡದು ಮಾಡೋದು. ಒಬ್ಬರು ನಂತರ ಆ ಕಡೆ ಮುಖನೂ ಹಾಕಿಲ್ಲ. ಏನಿದು ಗುದ್ಲಿ ಪೂಜೆ ಏನು? ನಾನನ್ನು ಕೇಳಿಕ್ಕೆ ಬಯಸ್ತೀನಿ. ಗುದ್ಲಿ ಪೂಜೆ ಮಾಡೋದು ಯಾವಾಗ? ಮೋಸ್ಟ್ಲಿ ಈಗ ನಮ್ಮಲ್ಲಿ ಯಾವ್ದಾದ್ರು ದೊಡ್ಡ ಕಾರ್ಯಗಳು ಮಾಡ್ಬೇಕಾದ್ರೆ ದೇವ್ರಿಗೆ ಕಾಯಿ ಟಂಗೆ ನೀವಲ್ಲಿ ಬಂದು ಗುದ್ಲಿ ಪೂಜೆ ಮಾಡಿ ದೇವರಲ್ಲಿ ಸ್ಥಳೀಯ ದೇವರುಗಳ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅಲ್ಲಿ ಫೈಲ್ ತಗೊಂಡು ಬೆಂಗಳೂರಿಗೆ ತಗೊಂಡೋಗಿ ನೀವು ಅರ್ಜಿ ಹಾಕ್ತೀರಾ. ಅದು ಅರ್ಜಿ ಕೊಡ್ಲಿಕ್ಕೆ ಗುದ್ಲಿ ಪೂಜೆನೋ, ಮನೆಗೆ ತೆಗೆದುಕೊಳ್ಳಿ ಗುದ್ಲಿ ಪೂಜೆನೋ, ಅದು ಕೆಲಸ ಮಾಡ್ಲಿಕ್ಕೆ ಗುದ್ಲಿ ಪೂಜೆನೋ? ಗುದ್ಲಿ ಪೂಜೆನ ಯಾವಾಗ ಮಾಡ್ತಾರೆ, ಯಾವಾಗ ಮಾಡಬೇಕು ಅನ್ನೋದನ್ನು ಕೂಡ ಶಾಸಕರು ಅರ್ಥ ಮಾಡ್ಕೋಬೇಕು. ಏನಾಗಿದೆ, ಸಿದ್ದಾಪುರ ಕ್ಷೇತ್ರದಲ್ಲಿ ಒಂದು ರೀತಿ ಗುದ್ಲಿ ಪೂಜೆನ ಕಾಮಿಡಿ ಶೋ ಆಗೋಗ್ಬಿಟ್ಟಿದೆ. ಬರೋದು ಗುದ್ಲಿ ಪೂಜೆ ಮಾಡೋದು, ಅದು 90% ವರ್ಕ್ ಆಗೋದೇ ಇಲ್ಲ. ಈ ಕಾಮಿಡಿ ಶೋ ಆಗೋಗಿದೆ. ಶಾಸಕರು ಹೇಳಿದ್ರೆ ದಯವಿಟ್ಟು ಈ ರೀತಿಯ ಕಾಮಿಡಿ ಶೋ ಬೇಡ. ಗುದ್ಲಿ ಪೂಜೆ ಮಾಡಿದ್ರೆ ಅದು ಕೆಲಸ ಆಗಬೇಕು. ಕೆಲಸ ಆಗಿಲ್ಲ ಅಂತಂದ್ರೆ ತಾವುಗಳು ಜವಾಬ್ದಾರ ಆಗ್ತೀರಿ, ಅದಕ್ಕೆ ಉತ್ತರ ಕೊಡಬೇಕು ಅನ್ನೋದನ್ನ ಈ ಮೂಲಕ ಆಗ್ರಹ ಪಡ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.